ನನ್ನ ಹೆಸರು ಗಂಗೋತ್ರಿ. ನಾನು ಬಡ ಕುಟುಂಬದಿಂದ ಬಂದವಳು. ನನಗೆ 24 ವರ್ಷ. ನಾನು ಸಿಟಿಯಲ್ಲಿ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆ. ನನಗೆ ಅದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಸಂತೋಷ್ ಎಂಬವನನ್ನು ಪರಿಚಯ ಆಯಿತು. ನಾವು ತುಂಬ ಒಳ್ಳೆ ಸ್ನೇಹಿತರಾಗಿದ್ದೆವು. ಹೀಗೆ ದಿನ ಕಳೆಯುತ್ತಿದ್ದಂತೆ ನಮಗಿಬ್ಬರಿಗೂ ಪ್ರೀತಿಯಾಯಿತು. ಹೇಳಿ ಕೇಳಿ ಇಬ್ಬರು ಒಂದೇ ಕಂಪನಿಯಲ್ಲಿ ಒಟ್ಟಿಗೆ ಕೆಲಸ ಮಾಡುತ್ತಿದ್ದವರು. ಒಟ್ಟಿಗೆ ತಿಂಡಿ ತಿನ್ನುತ್ತಾ ಸುತ್ತಾಡುತ್ತಾ 2 ವರ್ಷಗಳು ಉರುಳಿದವು. ಹೀಗೆ ಸಂತೋಷ್ ನನ್ನ ಬಳಿ ಮದುವೆ ಪ್ರಸ್ತಾಪ ಮಾಡಿದನು. ಅದಕ್ಕೆ ನಾವು ತುಂಬ ಬಡವರು, ನಿನಗೆ ಏನು ಅಭ್ಯಂತರವಿಲ್ಲದಿದ್ದರೆ ನನ್ನ ಮನೆಗೆ ಬಂದು ಹೆತ್ತವರ ಜೊತೆ ಮಾತನಾಡು ಎಂದು ಹೇಳಿದೆ. ಹೀಗೆ ಸಂತೋಷನು ನಮ್ಮ ಮನೆಗೆ ಬಂದು ಮದುವೆ ಪ್ರಸ್ತಾಪ ಮಾಡಿದನು. ನಮ್ಮ ಮನೆಯಲ್ಲಿ ಎಲ್ಲರೂ ಒಪ್ಪಿಕೊಂಡರು. ಹೀಗೆ ನಮ್ಮ ಮದುವೆಯ ಸಿದ್ಧತೆ ಅದ್ಧೂರಿಯಲ್ಲಿ ತಯಾರಿ ನಡೆಯುತ್ತಿತ್ತು. ನನಗೆ ಆಫೀಸಿನಲ್ಲಿ ಹೆಚ್ಚಾಗಿ ರಜೆ ಕೊಡುತ್ತಿರಲಿಲ್ಲ. ಹೀಗೆ ಮದುವೆಗೆ 4 ದಿವಸ ರಜಾ ಕೇಳಿದ್ದೆ. ನನ್ನ ಮನಸ್ಸಲ್ಲಿ ತುಂಬ ಖುಷಿ, ಪ್ರೀತಿಸಿದವನನ್ನೇ ಮದುವೆಯಾಗುತ್ತಿದ್ದೇನೆ ಎಂದು. ದಿನವಿಡೀ ಆಫೀಸಲ್ಲಿ ಒಟ್ಟಿಗೆ ಇದ್ದರೂ ನನಗೆ ಟೈಮ್ ಸಾಕಾಗುತ್ತಿರಲಿಲ್ಲ. ಡ್ಯೂಟಿ ಮುಗಿಸಿ ರಾತ್ರಿ ಹೊತ್ತು ಬಂದು ಫೋನ್ನಲ್ಲಿ ದೀರ್ಘಗಟ್ಟಲೆ ಮಾತನಾಡುತ್ತಿದ್ದೆವು. ಹೀಗೆ ದಿನಗಳು ಕಳೆಯುತ್ತಿದ್ದವು. ಹೀಗೆ ಒಂದು ದಿನ ಏನಾಯಿತು ಅಂದರೆ, ಈ ರೀತಿ ಆಗುತ್ತದೆ ಅಂತ ನಾನು ಕನಸಲ್ಲೂ ಅಂದುಕೊಂಡಿರಲಿಲ್ಲ. ಒಂದು ದಿನ ಸಂತೋಷನಿಗೆ ಏನಾಯ್ತನ್ನೋದೇ ಗೊತ್ತಾಗಲಿಲ್ಲ. ಆಫೀಸಿಗೆ ಬರಲೇ ಇಲ್ಲ. ಹೀಗೆ ಆಫೀಸಲ್ಲಿ ಒಬ್ಬರು ರಜಾ ಮಾಡಿದರೆ ರಜೆ ಮಾಡಿದವರ ಕೆಲಸವನ್ನು ಇವರೇ ಮಾಡಿಕೊಳ್ಳಬೇಕಾಗಿತ್ತು. ಹೀಗೆ ರಾತ್ರಿ ಕೆಲಸ ಮುಗಿಸಿ ಬರಬೇಕಾದರೆ 12 ಗಂಟೆ ಎಲ್ಲ ಆಗುತ್ತಿತ್ತು. ಹೀಗೆ ರಾತ್ರಿ ಹೊತ್ತು ಬರಬೇಕಾದರೆ ಮೋಡ ಕವಿದ ವಾತಾವರಣ, ಸಿಡಿಲು, ಗುಡುಗು, ಮಿಂಚು, ಜೋರು ಮಳೆ ಸ್ಟಾರ್ಟ್ ಆಯಿತು. ನನಗೆ ಬರಲು ಆಟೋ ಸಿಗದೆ ನಿಂತಲ್ಲೇ ನಿಂತು ಬಿಟ್ಟಿದ್ದೆ. ಅಚಾನಕ್ಕಾಗಿ ಒಂದು ಕಾರಿನಲ್ಲಿ ಒಬ್ಬ ಹುಡುಗ ಬಂದು ಬನ್ನಿ ಕುಳಿತುಕೊಳ್ಳಿ ಎಂದು ಹೇಳಿದನು. ಬಟ್ ಆ ಹುಡುಗನನ್ನು ನಾನು ಎಲ್ಲಿಯೋ ನೋಡಿದ ಹಾಗೆ ನೆನಪು. ಆದರೆ ಅವನು ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡುವವನಾಗಿರಲಿಲ್ಲ. ಯೋಚನೆ ಮಾಡಿದೆ. ಆಮೇಲೆ ನೆನಪಿಗೆ ಬಂತು, ಅವನು ನಮ್ಮ ಪಕ್ಕದ ಆಫೀಸಿನಲ್ಲಿ ಕೆಲಸ ಮಾಡುತ್ತಿರುವವನು. ನಾನು ಅವನನ್ನು ಅಷ್ಟೊಂದು ನೋಡುತ್ತಿರಲಿಲ್ಲ. ಆದರೆ ಅವನು ನನ್ನನ್ನು ರಹಸ್ಯವಾಗಿ ನೋಡುತ್ತಿರುವುದನ್ನು ನಾನು ನೋಡುತ್ತಿದ್ದೆ. ಅವನು ಅವನ ಬಗ್ಗೆ ಪರಿಚಯ ಮಾಡಿಸಿಕೊಂಡ. ನಾನು ಹರೀಶ, ನಿಮ್ಮ ಆಫೀಸಿನ ಎದುರುಗಡೆ ಕೆಲಸ ಮಾಡುವವನು. ಹೀಗೆ ನಾವು ಮಾತನಾಡಿಕೊಂಡು ಬರುತ್ತಿದ್ದೆ. ಆ ಜೋರಾದ ಮಳೆಗೆ ನೆನೆದು ನಾನು ಫುಲ್ ಒದ್ದೆಯಾಗಿದೆ. ಹರೀಶ ನನ್ನ ತೊಡೆಯ ಮೇಲೆ ಮೆಲ್ಲಗೆ ಕೈ ಇಟ್ಟ. ಆ ಜೋರಾದ ಮಳೆ, ಚಳಿಗೆ ನಾನು ಏನು ಮಾಡುತ್ತಿದ್ದೇನೆ ಅನ್ನೋದೇ ನನಗೆ ಪ್ರಜ್ಞೆ ಇರಲಿಲ್ಲ. ಹರೀಶ ನನ್ನ ಜೊತೆಗೆ ಕೆಟ್ಟದಾಗಿ ನಡೆದುಕೊಂಡು ಬಿಟ್ಟ. ನಾವಿಬ್ಬರು ಸೇರಿ ತಪ್ಪು ಮಾಡಿಬಿಟ್ಟೆವು. ಸಂತೋಷನ ಮನೆ ಹತ್ರ ಬಂದಾಗ ನಾನು ಅವಸರವಾಗಿ ಎಳೆದು ಬಂದೆ. ನನ್ನ ಮುಖದಲ್ಲಿ ಭಯ. ಅಷ್ಟೊಂದು ಜೋರಾದ ಮಳೆ, ಚಳಿಗೂ ನನ್ನ ಮುಖದಲ್ಲಿ ಬೆವರು. ಸಂತೋಷ ನನ್ನ ಹತ್ತಿರ ಏನಾಯಿತು ಎಂದು ಕೇಳಿದನು. ಏನೂ ಇಲ್ಲ, ಆಫೀಸಲ್ಲಿ ತುಂಬ ಕೆಲಸ, ಸುಸ್ತಾಗೋಯಿತು ಅಷ್ಟೇ ಎಂದು ಹೇಳಿ, ಏನಾಯಿತು ನಿನಗೆ ಇವತ್ತು, ಯಾಕೆ ಆಫೀಸಿಗೆ ಬಂದಿಲ್ಲ ಎಂದು ಕೇಳಿದೆ. ಅದಕ್ಕೆ ಸಂತೋಷ, ನನಗೆ ಮೈ ಹುಷಾರಿಲ್ಲ, ಹಾಗೆ ಬರಕ್ಕಾಗಿಲ್ಲ ಎಂದು ಹೇಳಿದ. ಮಳೆಗೆ ಒದ್ದೆಯಾಗಿದ್ದರಿಂದ ಸಂತೋಷ ಫ್ರೆಶಪ್ ಆಗಿ ಬಾ ಅಂತ ಹೇಳಿದ. ನಾನು ಫ್ರೆಶಪ್ ಆಗಿ ಬಂದೆ. ನನಗೆ ನನ್ನ ಜೊತೆಯಾದ ಘಟನೆಯೇ ನೆನಪಿಗೆ ಬರುತ್ತಿತ್ತು. ಏನೂ ಮಾಡಲು ಕೈಕಾಲುಗಳೇ ಆಡುತ್ತಿರಲಿಲ್ಲ. ಹೀಗೆ ಡಿನ್ನರ್ ಮುಗಿಸಿ ನಾನು ನನ್ನ ಮನೆಗೆ ಹೊರಟೆ. ಮನಸ್ಸಿನಲ್ಲಿ ಏನೋ ಒಂಥರ ಕಸಿವಿಸಿ ತಳಮಳ. ಹೀಗೆ ಮಾರನೆಯ ದಿನ ಎಂದಿನಂತೆ ಆಫೀಸಿಗೆ ಹೊರಟೆ. ದೂರದಲ್ಲಿ ಹರೀಶ ನನ್ನನ್ನೇ ನೋಡುತ್ತಿದ್ದ. ನನಗೆ ಆತಂಕ ಶುರುವಾಯಿತು. ನನ್ನ ಮೂಡ್ ಸರಿನೇ ಇರಲಿಲ್ಲ. ನನಗೆ ಆಫೀಸಲ್ಲಿ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿರಲಿಲ್ಲ. ಸಂತೋಷ್ನಿಗೆ ನನ್ನನ್ನು ನೋಡಿ ಇವಳೇನೋ ಟೆನ್ಷನಲ್ಲಿದ್ದಾಳೆ ಎಂದು, ಏನಾಯಿತು ನಿಮಗೆ, ನಿನ್ನೆಯಿಂದ ಒಂಥರ ಇದ್ದೀಯಾ, ಏನಾಯಿತು ಗಂಗೋತ್ರಿ, ಆರ್ ಯು ಓಕೆ ಅಂತ ಕೇಳ್ದ. ನಾನು ಐ ಆಮ್ ಓಕೆ ಅಂತ ಹೇಳಿದೆ. ಆದರೂ ನಿನ್ನೆಯಿಂದ ನೀನು ಒಂಥರ ಆಡ್ತಾ ಇದ್ದೀಯಾ ಅಂತ ಹೇಳ್ದ. ಅದಕ್ಕೆ ನಾನು ಏನಿಲ್ಲ ಸಂತೋಷ್ ಅಂತ ಹೇಳಿ ಅಲ್ಲಿಂದ ಹೊರಟೆ. ದಿನೇ ಗಂಗೋತ್ರಿ ಸಂತೋಷ್ ಜೊತೆ ಮಾತನಾಡುವುದೇ ಕಡಿಮೆಯಾಗುತ್ತಿತ್ತು. ಯಾವುದೋ ಲೋಕದಲ್ಲಿ ಇರೋ ಥರ ಬಿಹೇವ್ ಮಾಡ್ತಿದ್ಲು. ಹೀಗೆ ತಿಂಗಳುಗಳೇ ಉರುಳಿತು. ಸಂತೋಷ್ ಗಂಗೋತ್ರಿ ಮದುವೆಗೆ ಇನ್ನು ಕೇವಲ 1 ವಾರ ಇರುವುದು. ಅಷ್ಟರಲ್ಲಿ ಗಂಗೋತ್ರಿ 3 ತಿಂಗಳ ಗರ್ಭಿಣಿ. ಈ ವಿಷಯವನ್ನು ಯಾರ ಜೊತೆನೂ ಹೇಳುವಾಗಿಲ್ಲ. 3 ತಿಂಗಳ ಗರ್ಭಿಣಿ ತಾಯಿ ಗಂಗೋತ್ರಿ ಜೊತೆ ಸಂತೋಷ್ ಮದುವೆ ನಡೆಯಿತು. ಮನಸ್ಸಲ್ಲಿ ದುಃಖವನ್ನು ಇಟ್ಟುಕೊಂಡು ಎಲ್ಲರ ಎದುರು ಸಂತೋಷವಾಗಿ ಜೀವನ ನಡೆಸುತ್ತಿದ್ದಳು. ಹೀಗೆ 1 ತಿಂಗಳು ಉರುಳಿತು. ಗಂಗೋತ್ರಿ ದಿನೇ ವಾಂತಿ, ಸುಸ್ತು ಜಾಸ್ತಿ ಆಗುತ್ತಿತ್ತು. ಸಂತೋಷ್ ಎಷ್ಟೇ ಆಸ್ಪತ್ರೆಗೆ ಹೋಗೋಣ ಅಂದು ಗಂಗೋತ್ರಿ ಬೇಡ ಅಂತಾನೆ ಹೇಳ್ತಿದ್ಲು. ಸತ್ಯ ಗಂಡನ ಮುಂದೆ ಬಯಲಾದರೆ ಗತಿ ಏನು ಅಂತ. ಆದರೆ ಸಂತೋಷ್ ಇವತ್ತು ಗಂಗೋತ್ರಿಯನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗೇ ಬಿಟ್ಟ.
ಡಾಕ್ಟರ್ ಸಂತೋಷ್ ಎದುರಿಗೆ ಗಂಗೋತ್ರಿಗೆ ಇವಾಗ 4 ಮಂತ್ ಇಷ್ಟರವರೆಗೆ ನೀವು ಟೆಸ್ಟ್ ಮಾಡಿಸಿಯೇ ಇಲ್ವಾ ಅಂತ ಕೇಳಿದ್ರು. ಇದನ್ನು ಕೇಳಿ ಸಂತೋಷ್ಗೆ ಹೇಳಲಾರದ ಕೋಪ ದುಃಖ ಎರಡೂ ಆಯಿತು. ಆದರೂ ಹಾಸ್ಪಿಟಲ್ನಲ್ಲಿ ಏನೂ ಮಾತನಾಡದೆ ಗಂಗೋತ್ರಿಯನ್ನು ಧರಧರಣೆ ಮನೆಗೆ ಕರೆದುಕೊಂಡು ಬಂದು ಬಾಗಿಲು ಹಾಕಿ ಚಟಾರಣೆ ಕೆನ್ನೆಗೆ ಬಾರಿಸಿದನು. ಗಂಗೋತ್ರಿ ಅಳುತ್ತಾ ತಲೆ ತಗ್ಗಿಸಿ ನಿಂತು ಬಿಟ್ಟಳು. ಸಂತೋಷ ಅಳುತ್ತಾ, ಯಾಕೆ ಹೀಗೆ ಮೋಸ ಮಾಡಿದ್ಯಾ? ನಿನ್ನ ಅಷ್ಟು ಪ್ರೀತಿಸಿದ್ನಲ್ಲೇ ಯಾಕೆ ಈ ರೀತಿ ದ್ರೋಹ ಮಾಡಿದೆ ಎಂದು ಪಟ ಕೆನ್ನಿಗೆ ಬಾರಿಸ್ತಾನೇ ಇದ್ದ. ಗಂಗೋತ್ರಿ ನಡೆದ ವಿಷಯವನ್ನು ವಿವರವಾಗಿ ತಿಳಿಸಿದ್ಲು. ನಾನು ತಪ್ಪು ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸು ಎಂದು ತಲೆ ತಗ್ಗಿಸಿಯೇ ಕೇಳಿಕೊಂಡಳು. ಆದರೆ ಸಂತೋಷ್ ಈ ವಿಷಯವನ್ನು ಅರಗಿಸಿಕೊಳ್ಳಲಾಗದೆ ಗಂಗೋತ್ರಿಯನ್ನು ಕತ್ತು ಹಿಡಿದ ಮನೆಯಿಂದ ಹೊರ ಹಾಕಿದನು.